ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಕೊರೋನಾ ಹಣ್ಣಿನಿಂದ ಜ್ಯೂಸ್ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಏನಪ್ಪ ಇವಳು ಕೊರೋನಾ ಹಣ್ಣು ಅಂತ ಹೇಳ್ತಾ ಇದ್ದಾಳೆ, ಹೆದರಿಕೆ ಆಯಿತಾ? ಇದು ಕೊರೋನಾ ಹಣ್ಣು ಅಂತ ಹೇಳಿದರೆ ರಂಬುಟಾನ್ ಹಣ್ಣಿನಿಂದ ಮಾಡುವಂಥ ಜ್ಯೂಸು. ಇದಕ್ಕೆ ನಾನಿಲ್ಲಿ 4 ರಂಬುಟಾನು ತಗೊಂಡಿದ್ದೇನೆ. 4 ರಂಬುಟಾನಿನ ಹೊರಗಿನ ಸಿಪ್ಪೆಯನ್ನು ತೆಗೆದು ನಾವು ಅದರ ಒಳಗಿನ ಪಲ್ಪನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಯಾಕೆ ಕೊರೋನಾ ಹಣ್ಣು ಅಂತ ನಾನು ಹೇಳಿದ್ದು ಅಂತ ಹೇಳಿದರೆ, ಕೊರೋನಾ ವೈರಸ್ ಬಂತಲ್ಲ 2019ರಲ್ಲಿ. ಅದರ ನಂತರ ನಮ್ಮಲ್ಲಿ ರಂಬುಟಾನ್ ಹಣ್ಣಾದಾಗ ನಮ್ಮ ಮನೆಯ ಕೆಲಸದವರು ಒಂದು ಸಲ ಹೀಗೆ ಹೇಳಿದರು, ಅಕ್ಕ ತೋಟದಲ್ಲಿ ಕೊರೋನಾ ಕಾಯಿ ಹಣ್ಣಾಗಿದೆ ಅಕ್ಕ ಅಂತ. ನಾನು ಇದೆಂತಪ್ಪ ಅಂತ ನನಗೆ ಆಯಿತು. ಹಾಗೆ ಹೇಳಿದರೆ ಎಂಥ ಹಣ್ಣು ಅಂತ ನಾನು ಅವಳಲ್ಲಿ ಕೇಳಿದೆ ಕೆಲಸದವರ ಹತ್ರ. ಆವಾಗ ಅವಳು ಹೇಳಿದ್ದು, ಈ ಹಣ್ಣನ್ನು ತೋರಿಸಿ, ಅಕ್ಕ ಇದು ಕೊರೋನಾ ಹಣ್ಣು ಅಂತ. ನನಗೆ ಇವರ ಕಥೆಯಲ್ಲಿ ನನಗೆ ಈ ಹಣ್ಣಿಗೆ ನಾವು ಹೊಸ ಹೆಸರಿಟ್ಟದ್ದು ಕೊರೋನಾ ಹಣ್ಣು ಅಂತ. ಈಗ ನಾನು ಇದರ ಸಿಪ್ಪೆ ತೆಗೆದು ಪಲ್ಪನ್ನೆಲ್ಲ ತೆಗೆದು ಬೇರೆ ಮಾಡಿ ಇಟ್ಟಿದ್ದೇನೆ. ಹೀಗೆ ಬೀಜದಿಂದ ಫುಲ್ ಸಪರೇಟ್ ಬರುವಂಥ ಹಣ್ಣಾದರೆ ತುಂಬ ರುಚಿಯಾಗಿ ಜ್ಯೂಸ್ ಒಳ್ಳೆಯದಾಗ್ತದೆ. ಕೆಲವು ನಾವು ಬೀಜ ಹಾಕಿದ ಗಿಡದಿಂದ ಆದ ಸಸಿಗಳಿಂದ ಆದ ಕಾಯಿ ಫುಲ್ ಪಲ್ಪು ತೆಗಿಲಿಕ್ಕೆ ಬರುವುದಿಲ್ಲ. ಈಗ ಎಲ್ಲ ಪಲ್ಪನ್ನು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ನೀರು ಹಾಕಿ ನಾವು ರುಬ್ಬಿಕೊಳ್ಳಬೇಕು. ಇದು ಫುಲ್ಲಾಗೆ ನುಣ್ಣಗೆ ರುಬ್ಬಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಅದರ ಪಲ್ಪು ಸ್ವಲ್ಪ ಜೆಲ್ಲಿ ಟೈಪ್ ಇರುವ ಕಾರಣ ನುಣ್ಣಗೆ ರುಬ್ಬಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ತರಿಯಾಗಿ ಇರ್ತದೆ. ಅದರದೆಂತ ಆಗೋದಿಲ್ಲ. ಅದನ್ನು ಸೋಸಿ ಕುಡಿಬೇಕು ಅಂತ ಇರುವವರು ಸೋಸಿ ಕುಡಿದುಕೊಳ್ಳಬಹುದು, ಜ್ಯೂಸ್ ಮಾಡಿಕೊಳ್ಳಬಹುದು. ಈಗ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಕಲಸಿ ರೆಡಿ ಮಾಡಿ ಸರ್ವ್ ಮಾಡ್ತಾ ಇದ್ದೇನೆ. ನಾನಿದನ್ನಿಲ್ಲಿ ಸೋಸಿಕೊಳ್ಳಲಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಪಲ್ಪು ಹಾಗೆ ಜ್ಯೂಸಿನೊಂದಿಗೆ ಸವಿಯಲು ನಮಗೆ ಇಷ್ಟ ಆಗ್ತದೆ. ಹಾಗೆ ನಾನು ಹಾಗೆ ಪಲ್ಪನ್ನು ಒಟ್ಟಿಗೆ ಜ್ಯೂಸಿನೊಟ್ಟಿಗೆ ಹಾಕಿದ್ದೇನೆ. ನಿಮಗೆ ಬೇಡ ಅಂತ ಹೇಳಿದರೆ ಅದನ್ನು ಸೋಸಿ ಸರ್ವ್ ಮಾಡಿಕೊಳ್ಳಬಹುದು. ಈಗ ರುಚಿಕರವಾದ ಕೊರೋನಾ ಹಣ್ಣಿನ ಜ್ಯೂಸು ಸವಿಯಲು ಸಿದ್ಧವಾಯಿತು. ಹೆಸರು ತುಂಬ ಒಳ್ಳೆಯದುಂಟಲ್ಲ, ಕೊರೋನಾ ಹಣ್ಣು. ಅದು ನೋಡಲಿಕ್ಕೆ ಸ್ವಲ್ಪ ಕೊರೋನಾ ವೈರಸ್ ಟೈಪ್ ಹಾಗೆ ಉಂಟು, ಆ ಚಿತ್ರದಲ್ಲಿ ಕಾಣುವ ಹಾಗೆಲ್ಲ. ಅದಕ್ಕೆ ನಮ್ಮ ಕೆಲಸದವರು ಕೊರೋನಾ ಹಣ್ಣು ಅಂತ ಹೆಸರಿಟ್ಟದ್ದು. ಈಗ ನಾನು ಕೂಡ ಈ ಜ್ಯೂಸಿಗೆ ಕೊರೋನಾ ಜ್ಯೂಸ್ ಅಂತ ಹೆಸರಿಟ್ಟಿದ್ದೇನೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.